ನಾವಿವತ್ತು ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಈ ರೆಸಾರ್ಟ್ ಹೆಸರು ಮ್ಯಾಂಗೋ ಮಿಸ್ಟ್ ಅಂತ. ಈ ರೆಸಾರ್ಟ್ ಇರೋದು ಬನ್ನೇರುಘಟ್ಟ ರೋಡ್. ಬನ್ನೇರುಘಟ್ಟ ಸರ್ಕಲಿಂದ ಅಪ್ರಾಕ್ಸಿಮೇಟ್ಲಿ 7 ಕಿಲೋಮೀಟರ್ಸ್ ಇದೆ. ಸೊ ಈ ರೆಸಾರ್ಟ್ ಬಗ್ಗೆ ಸ್ಟೇ ಪ್ಯಾಕೇಜ್ ಡೀಟೇಲ್ಸ್ ಮತ್ತು ರೂಮ್ ಹೇಗಿದೆ, ಫುಡ್ ಹೇಗಿದೆ, ಓವರಾಲ್ ಆ್ಯಕ್ಟಿವಿಟೀಸ್ ಎಲ್ಲ ಏನಿದೆ, ಇದ್ರ ಬಗ್ಗೆ ಎಲ್ಲ ನಾನು ರಿವ್ಯೂಸ್ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ನಾವಿವಾಗ ರೆಸಾರ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ನಾವು ತೊಗೊಂಡಿದ್ದು ರೂಮ್ ಬಂದು ಪ್ರೀಮಿಯಂ ಬ್ಯಾಂಬೋ ಕಾಟೇಜ್. ಸೊ ರೂಮ್ ಬಂದು ಇಷ್ಟು ದೊಡ್ಡದಾಗಿದೆ. ಸೊ ಫ್ರಮ್ ದ ಕಾರ್ನರ್ ನಾನು ನಿಮ್ಗೆ ಶೋ ಮಾಡ್ತೀನಿ ಏನೇನಿದೆ ಅಂತ. ಸೊ ಇಲ್ಲಿ ಬೇಸಿಕ್ ಕಾಫಿ, ಟೀ, ಹಾಟ್ ವಾಟರ್ಗೆಲ್ಲನೂ ಫೆಸಿಲಿಟೀಸ್ ಇದೆ. ಫ್ರಿಡ್ಜ್ ಇದೆ. ಆಮೇಲೆ ನಿಮಗೆ ರಿಲ್ಯಾಕ್ಸ್ ಮಾಡೋಕ್ಕೆ 2 ಚೇರ್ ಇದೆ. ಆಮೇಲೆ ಮೇನ್ ಏರ್ ಕಂಡೀಷನ್ ಇದೆ. ಟೈಮ್ ಪಾಸಿಗೆ ಟಿ ವಿ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಎಲ್ಲ ಮಾರ್ಬಲ್ ಸ್ಟೋನ್ ಆ ಥರ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಸೊ ಇಟ್ ಈಸ್ ವೆರಿ ನೀಟ್ ಆ್ಯಂಡ್ ಕ್ಲೀನ್. ಸೊ ಈ ಬೇಸಿಕ್ ಶ್ಯಾಂಪೂ, ಲೋಷನ್ಸ್ ಅದೆಲ್ಲ ಇದೆ. ಹೇರ್ ಡ್ರೈಯರ್ ಇದೆ. ಎಲ್ಲ ವುಡ್ಡಿಂದ ಮಾಡಿದ್ದಾರೆ. ಬುಕ್ಕಿಂಗ್ ಎಲ್ಲ ವೆಬ್ಸೈಟಲ್ಲೇ ಮಾಡಬೇಕು. ಸೊ ವೆಬ್ಸೈಟಲ್ಲಿ ಕ್ಲೀನಾಗಿ ಪ್ರತಿಯೊಂದು ರೂಮ್ ಡೀಟೇಲ್ಸ್, ಆಮೇಲೆ ಅಮೌಂಟ್, ಪ್ಯಾಕೇಜಲ್ಲಿ ಏನೇನೆಲ್ಲ ಇನ್ವಾಲ್ವ್ ಆಗಿದೆ ಅದೆಲ್ಲನೂ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಅಕಸ್ಮಾತ್ ಬುಕ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಅವ್ರ ವೆಬ್ಸೈಟ್ ಹೋಗ್ಬಿಟ್ಟು ಅಲ್ಲಿ ಯಾವ ರೂಮ್ಸ್ ಬೇಕೋ ಅದಂತೆ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿ ಬರಬೇಕು. ಸೊ ಇದ್ರಲ್ಲಿ ಡಿಫ್ರೆಂಟ್ ಇದೆ. ನಿಮಗೆ ಇವಾಗ ಗ್ರೂಪಲ್ಲಿ ಬರಬೇಕಂದ್ರೆ ದೇ ಹ್ಯಾವ್ ಅ ಗ್ರೂಪ್ ಸಪ್ರೇಟ್ ರೂಮ್ ವಿಚ್ ಪ್ರೈವೇಟ್ ಪೂಲ್ ಅಟ್ಯಾಚ್ಡ್ ಇರುತ್ತೆ. ಆಮೇಲೆ ಜಕ್ಕೂಸಿ ರೂಮ್ ಇದೆ, ಪೂಲ್ ರೂಮ್ ಇದೆ. ಸೊ ಆ ಥರ ಡಿಫ್ರೆಂಟ್ ಆಪ್ಷನ್ಸ್ ಇದೆ, ತುಂಬ ಆಪ್ಷನ್ಸ್ ಇದೆ. ಲಾಸ್ಟ್ ಒಂದು 10 ಇಯರ್ಸ್ ಬ್ಯಾಕ್ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದೆ. ಒಂದು
15 ಜನ ಬಂದಿದ್ವಿ. ಆವಾಗಲೇ ತುಂಬ ಚೆನ್ನಾಗಿತ್ತು, ಇಷ್ಟ ಆಗಿತ್ತು ನನಗೆ. ಇವಾಗ ಬಹುಶಃ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನೋಡೋಣ. ಇವಾಗ ಸ್ವಲ್ಪ ಹಸಿವು ಜಾಸ್ತಿ ಆಗಿದೆ, ಊಟಕ್ಕೆ ಹೋಗೋಣ. ಸೊ ನಾವಿವಾಗ ಬಂದಿರೋದು ಲಂಚ್ ಏರಿಯಾ ಕಡೆ. ಸೊ ಒಂದ್ಸಲ ಕ್ವಿಕ್ಕಾಗಿ ಲಂಚಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ತುಂಬಾ ವೆರೈಟೀಸ್ ಇಟ್ಟಿದ್ದಾರೆ. ನಿಮಗೆ ಆ್ಯಕ್ಚುಲಿ ಇಲ್ಲೇ ಕುತ್ಕೊಂಡು ಆರಾಮಾಗಿ ಊಟ ಮಾಡೋಕ್ಕೆ ಜಾಗ ಇದೆ ಇಲ್ಲಿ. ಬರೀ ಇಲ್ಲಿ ಒಂದು ಕಡೆ ಮಾತ್ರ ಅಲ್ಲ, ನೀವು ಔಟ್ಸೈಡ್ ಹೋದರೆ ಔಟ್ಸೈಡ್ ಕೂಡ ಅಲ್ಲಿ ಬುಫೆ ಸಿಸ್ಟಮ್ ಇದೆ. ಬನ್ನಿ ಔಟ್ಸೈಡ್ ಓಪನ್ ಏರಿಯಾದಲ್ಲಿ ಕೂಡ ಅದೆಲ್ಲ ಏನೆಲ್ಲ ಇಟ್ಟಿದ್ದಾರೆ, ಏನೆಲ್ಲ ಐಟಮ್ಸ್ ಇದ್ದಾವೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ತುಂಬ ಕೌಂಟರ್ಸ್ ಇದೆ. ಸೊ ಎಲ್ಲ ಕೌಂಟರ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಫಸ್ಟ್ ನಾವು ಹೋಗಿದ್ದು ಲೈವ್ ಚಾಟ್ ಕೌಂಟರ್. ಸೊ ಪಾಪಡಿ ಚಾಟ್, ಆಲೂ ಟಿಕ್ಕಿ ತೊಗೊಂಡಿದ್ದೀವಿ. ಟೇಸ್ಟ್ ಇಸ್ ಗುಡ್. ಸೊ ಇಲ್ಲಿ ಓಪನ್ ಏರಿಯಾದಲ್ಲೂ ಕೂಡ ಆರಾಮಾಗಿ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ನೀವು ಊಟ ಮಾಡ್ಬೋದು. ಚೆನ್ನಾಗಿದೆ ಜಾಗ. ನಿಮಗೆ ಬಹುಶಃ ಇಲ್ಲಿ ಜನ ಅಷ್ಟೇನು ಕಾಣಿಸ್ಲಿಕ್ಕಿಲ್ಲ, ಯಾಕಂದರೆ 2-3 ಕಡೆ ಊಟದ ಜಾಗನ ಸ್ಪ್ಲಿಟ್ ಮಾಡಿರೋದ್ರಿಂದ ಜನ ಕೂಡ ಹಾಗೆ ಸ್ಪ್ಲಿಟ್ಟಾಗಿ ಅಲ್ಲಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡಿ ಫಿಶ್ ಫ್ರೈ ಕೌಂಟ್ರ್ ಇದೆ. ಚೆನ್ನಾಗಿ ಬಿಸಿಯಾಗಿ ಫಿಶ್ ಫ್ರೈ ಮಾಡಿ ಕೊಡ್ತಾರೆ ಇಲ್ಲಿ. ಹಂಗೆ ಇಲ್ಲಿ ಸ್ವಲ್ಪ ಮುಂದೆ ಹೋಗೋಣ, ಬೇರೆ ಏನು ಸಿಗುತ್ತೆ ನೋಡೋಣ. ವುಡ್ ಫ್ರೈಡ್ ಪಿಜ್ಜಾ ಅಂತೆ. ಇದು ಕೂಡ ಒಂದು ಆಪ್ಷನ್ ಇದೆ ನಿಮಗೆ. ಇಲ್ಲಿ ಪಿಜ್ಜಾ ಬೇಕು ಅಂದವರು ಪಿಜ್ಜಾ ತಗೋಬೋದು. ಬಟ್ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ನನಗೆ ಅಷ್ಟೇನು ಇಷ್ಟ ಆಗಲ್ಲ. ಇಲ್ಲಿ ನೋಡಿ ಬೀಚ್ ವುಡ್ ರೆಸ್ಟೋರೆಂಟ್ ಅಂತೆ. ಇಲ್ಲಿ ಕೂಡ ನಿಮಗೆ ಫುಡ್ ಐಟಮ್ಸ್ ಇಟ್ಟಿದ್ದಾರೆ. ಇಲ್ಲಿ ಕೂಡ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಸೊ ನಿಮಗೆ ಇರೋ ಎಲ್ಲ ಫುಡ್ ಐಟಮ್ಸ್ನ ಎಕ್ಸ್ಪ್ಲೋರ್ ಮಾಡಿ ಟೇಸ್ಟ್ ಮಾಡಬೇಕು ಅಂದರೆ ಕಡಿಮೆ ಅಂದರೆ ಒಂದು 2 ಗಂಟೆ ಆದರೂ ಬೇಕು ಸರ್ ಇಲ್ಲಿ. ಸೊ ಇಷ್ಟೆಲ್ಲ ಐಟಮ್ಸ್ ಇದ್ರೂ ಫೈನಲಿ ನಾವು ಮಾತ್ರ ತಗೊಂಡಿದ್ದು ಎಷ್ಟು ನೋಡಿ, ಇಷ್ಟೇ. ನಮಗೆ ಇಷ್ಟೆಲ್ಲ ಫುಡ್ ಐಟಮ್ಸ್ ನೋಡಿಬಿಟ್ಟು ಅದರಲ್ಲೇ ಹೊಟ್ಟೆ ತುಂಬ ಹೋಗಿತ್ತು ಆ್ಯಕ್ಚುಲಿ. ಇನ್ ಕೇಸ್ ನೀವು ನೈಟ್ ಸ್ಟೇ ಮಾಡ್ತಾ ಇದ್ರೆ ನೈಟ್ ಊಟಕ್ಕೆ ಇಲ್ಲೆಲ್ಲ ಫುಡ್ ಅರೇಂಜ್ಮೆಂಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಬಾರ್ಬೆಕ್ಯೂಸ್, ಲೈವ್ ಕೌಂಟರ್ಸ್ ಎಲ್ಲ ಇರುತ್ತೆ. ನಾನು ಇವಾಗ ನಿಮಗೆ ತೋರಿಸ್ತಾ ಇರುವ ಜಾಗ ಸ್ವಲ್ಪ ಇಂಪಾರ್ಟೆಂಟು. ಯಾಕಂತ ಕೇಳ್ತೀರಾ, ಇನ್ ಕೇಸ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದಿರ್ತೀರಾ ಅಂದ್ಕೊಳ್ಳಿ, ನಿಮಗೆ ನೈಟ್ ಎಲ್ಲ ಸ್ಟೇ ಮಾಡಿರ್ತೀರಾ, ಸ್ವಲ್ಪ ಪಾರ್ಟಿ ಮಾಡಬೇಕು, ಡ್ರಿಂಕ್ಸ್ ಬೇಕು ಅಂದರೆ ನಿಮಗೆ ಎಲ್ಲ ಅರೇಂಜ್ಮೆಂಟ್ಸ್ ಇಲ್ಲೇ ಸಿಗುತ್ತೆ. ಇದು ಬಾರ್ ಕೌಂಟರ್ ನಿಮ್ಮದು. ಸೊ ಇಲ್ಲಿ ನೀವು ಕೂತ್ಕೊಂಡು ನೀವು ಆ್ಯಕ್ಚುಲಿ ಫುಡ್ ಆರ್ಡರ್ ಮಾಡ್ಬೋದು. ಫುಡ್ ಆರ್ಡರ್ ಮಾಡಿದ್ರೆ ನಿಮಗೆ ಇಲ್ಲೇ ಬರುತ್ತೆ. ಇಲ್ಲೇ ನೀವು ಡ್ರಿಂಕ್ಸ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬನ್ನಿ ಇವಾಗ ಸ್ವಿಮ್ಮಿಂಗ್ ಪೂಲ್ ಕಡೆ ಸ್ವಲ್ಪ ನೋಡ್ಕೊಂಡು ಬರೋಣ ಹೆಂಗಿದೆ ಅಂತ. ಟೈಮಿಂಗ್ಸ್ ಎಲ್ಲ ಇದರಲ್ಲೇ ತೋರಿಸ್ತಾರೆ ನೋಡಿ. ಹಾಗೆ ಸ್ವಿಮ್ಮಿಂಗ್ ಪೂಲ್ ತುಂಬಾ ದೊಡ್ಡದಾಗಿದೆ, ನೀಟಾಗಿದೆ.
ಸೊ ಇದರ ಪಕ್ಕನೇ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ಸ್ವಲ್ಪ ಸಣ್ಣದು, ಮೋಸ್ಟ್ ಪ್ರಾಬ್ಲಿ ಅದು ಮಕ್ಕಳಿಗೆ ಅನ್ಕೋತೀನಿ. ನಾವೀಗ ಹಾಗೆ ಸ್ವಲ್ಪ ಸರೌಂಡಿಂಗ್ಸ್ ನೋಡ್ಕೊಂಡು ಬರೋಣ. ಅದೇ ರೀತಿ ಯಾವ್ಯಾವ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದ್ದಾವೆ ಇಲ್ಲಿ ಅದು ನೋಡೋಣ. ತುಂಬಾ ಆ್ಯಕ್ಟಿವಿಟೀಸ್ ಇದ್ದಾವೆ. ಅಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಮಕ್ಕಳೇ ಆಟ ಆಡ್ತಾಯಿದ್ರು, ಬೇರೆ ಯಾರು ಕಾಣಿಸ್ತಾ ಇರಲಿಲ್ಲ. ನನಗನ್ಸುತ್ತೆ ನಾವು ಹಲವಾರು ರೆಸಾರ್ಟ್ಗಳನ್ನು ವಿಸಿಟ್ ಮಾಡಿರ್ತೀವಿ, ಎಲ್ಲ ರೀತಿಯ ಅಡ್ವೆಂಚರಸ್ ಆ್ಯಕ್ಟಿವಿಟೀಸನ್ನು ಟ್ರೈ ಮಾಡಿರ್ತೀವಿ. ಸೊ ಹಾಗಾಗಿ ಪ್ರತಿಯೊಂದು ರೆಸಾರ್ಟ್ಗೆ ನಾವು ವಿಸಿಟ್ ಮಾಡಿದಾಗೂ ಸೇಮ್ ಆ್ಯಕ್ಟಿವಿಟೀಸ್ ನಮಗೆ ಕಾಣಿಸುತ್ತೆ. ಸೊ ಮೋಸ್ಟ್ ಪ್ರಾಬ್ಲಿ ಅದು ರೀಸನಿಂದ ಜನರು ಎಲ್ಲ ಅದನ್ನು ಟ್ರೈ ಮಾಡೋಕ್ಕೆ ಇವಾಗ ಬರಲ್ಲ ಅಂತ ಅನಿಸುತ್ತೆ ನನಗೆ. ಓನ್ಲಿ ಮಕ್ಕಳು ನೀವು ನೋಡಿದ್ರೆ ಅವರು ಆಟ ಆಡ್ತಾ ಇರ್ತಾರೆ. ಬಟ್ ಒಂದು ಮಾತು ಅಂದರೆ ಇಲ್ಲಿ ಜಾಗ ಮಾತ್ರ ತುಂಬಾ ವಿಶಾಲವಾಗಿರೋದ್ರಿಂದ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ವಿಸಿಟ್ ಮಾಡಿದರೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇದ್ದಾವೆ ಇಲ್ಲಿ ಅಂತ.
ಸೊ ಇಷ್ಟು ಜಾಗ ಇದ್ದರೂ, ಇಷ್ಟು ಆ್ಯಕ್ಟಿವಿಟೀಸ್ ಇದ್ರೂ ಪ್ರತಿಯೊಂದನ್ನು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಬನ್ನಿ ಇವಾಗ ಒಂದು ರೌಂಡು ಇಲ್ಲಿ ಕಾಟೇಜಸ್ ಎಲ್ಲ ಯಾವ ಥರ ಇದೆ ನೋಡೋಣ ಬನ್ನಿ. ಸುಮಾರು ಕಾಟೇಜಸ್ ಇದ್ದಾವೆ. ನಾನು ಒಂದು 10 ವರ್ಷ ಹಿಂದೆ ಬರುವಾಗ ಈ ಥರ ಎಲ್ಲ ಫೆಸಿಲಿಟೀಸ್ ಇರಲಿಲ್ಲ. ಇವಾಗ ಒಂದೊಂದು ಕಾಟೇಜಿಗೆ ಒಂದೊಂದು ಹೆಸರು ಇರುತ್ತೆ, ಒಂದೊಂದು ಕಾಟೇಜಲ್ಲೂ ಡಿಫ್ರೆಂಟ್ ಫೆಸಿಲಿಟೀಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಯಾವ ಕಾಟೇಜ್ ಬೇಕು, ಯಾವ ಫೆಸಿಲಿಟಿ ಬೇಕು ಅದರ ಮೇಲೆ ಪ್ರೈಸ್ ವೇರಿ ಆಗುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದೆಲ್ಲ ಡೀಟೇಲ್ಸ್ ನಿಮಗೆ ನೆಟ್ಟಲ್ಲೇ ಸಿಗುತ್ತೆ. ನಾನು ನಿಮಗೆ ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕಾಗುತ್ತೆ. ಇನ್ ಕೇಸ್ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರ್ತೀರಾ, ಮಕ್ಕಳ ಜೊತೆ ಬರ್ತೀರಾ, ಸೊ ಮಕ್ಕಳನ್ನು ಅವ್ರ ಪಾಡಿಗೆ ಆಟ ಆಡೋಕ್ಕೆ ಬಿಡ್ತೀರಾ, ನೀವು ನಿಮ್ಮಷ್ಟಕ್ಕೆ ಹರಟೆ ಹೊಡ್ಕೊಂಡಿದ್ದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಸಲ ಮಕ್ಕಳು ಇನ್ನೊಂದು ಸೈಡ್ ಹೋಗಿಬಿಟ್ರೆ ಬಹುಶಃ ಅವ್ರನ್ನ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಅಟ್ಲೀಸ್ಟ್ ಒಂದು 1 hour ಆದರೂ ಬೇಕಾಗುತ್ತೆ ಅವ್ರನ್ನ ಹುಡ್ಕೋಕ್ಕೆ. ಸೊ ಅಷ್ಟು ಜಾಗ ಇರೋದ್ರಿಂದ, ಅಷ್ಟು ಮರಗಳೆಲ್ಲ ಮಿಡ್ಲಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತಾಗಲ್ಲ ಮಕ್ಕಳು ಯಾವ ಸೈಡ್ ಹೋಗಿರ್ತಾರೆ, ಎಲ್ಲಿರ್ತಾರೆ ಅಂತ. ಸೊ ಅದರ ಬಗ್ಗೆ ಸ್ವಲ್ಪ ನೀವು ಜಾಗ್ರತೆ ವಹಿಸ್ಕೋಬೇಕಾಗುತ್ತೆ. ಸೊ ನಾನು ಆವಾಗಲೇ ಹೇಳಿದಾಗೆ ಇದು ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಬಾರ್ ಕೌಂಟ್ರು. ಇಲ್ಲೇ ನೀವು ಆರ್ಡರ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಕಾಲ ಕಳಿಬೋದು. ಸ್ವಿಮ್ಮಿಂಗ್ ಪೂಲ್ಗೆ ಅಟ್ಯಾಚ್ ಆಗೇ ಇದೆ. ಸೊ ನನ್ನ ಓವರಾಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ನನಗೆ 8 out of 10 ಅಂತ ಹೇಳ್ತೀನಿ. ನನಗೆ ಓಕೆ ಅನ್ನಿಸ್ತು. ಜಸ್ಟ್ ಫುಡ್ ಮಾತ್ರ ಸ್ವಲ್ಪ ಎವ್ರೇಜ್ ಅನ್ನಿಸ್ತು. ಅದರ್ವೈಸ್ ಎವ್ರಿಥಿಂಗ್ ಈಸ್ ಓಕೆ ಫಾರ್ ಮೀ. ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ರಿವ್ಯೂ ಇರುತ್ತೆ. ನಮ್ಮ ಮೇಡಮ್ ಇನ್ ಡೀಟೇಲ್ ಆಗಿ ರಿವ್ಯೂ ಕೊಡ್ತಾರೆ ನೋಡಿ. ಅವ್ರ ಪ್ರಕಾರ, ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಷ್ಟು ರೇಟಿಂಗ್ ಅಂತ ಅವರೇ ನಿಮಗೆ ಮೆನ್ಷನ್ ಮಾಡ್ತಾರೆ. ಸೊ ಓವರಾಲ್ ನಮ್ಮದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ಬೋದು ಇನ್ ಡೀಟೇಲಾಗಿ ನನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಡ್ವೆಂಚರಸ್ ಗೇಮ್ಸ್ ತುಂಬ ಜಾಸ್ತಿ ಇದೆ ಇಲ್ಲಿ. ಸೊ ಮಕ್ಕಳ ಜೊತೆ ಟೀಮ್ ಔಟಿಂಗಿಗೆಲ್ಲ ಬಂದಾಗ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್. 1 day ಫುಲ್ಲು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು.
ಸೊ ರೂಮ್ಸು ಅಷ್ಟೇ, ನಿಮಗೆ ಗ್ರೂಪ್ಗೆ ಡಿಫ್ರೆಂಟ್ ರೂಮ್ ಇದೆ, ಮತ್ತು ಕಪಲ್ಸ್ಗೆ ಡಿಫ್ರೆಂಟ್ ರೂಮ್ ಇದೆ, ನಿಮಗೆ ಫ್ಯಾಮಿಲಿಗೆ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಸೊ ಅದೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ ಆಲ್ರೆಡಿ ನಾನು ಹೇಳಿರೋ ಪ್ರಕಾರ ಎಲ್ಲ ವೆಬ್ಸೈಟಲ್ಲಿ ಫುಲ್ಲು ಡೀಟೇಲ್ಸ್ ಇದೆ. ಸೊ ಇಲ್ಲಿ ಇವಾಗ ನಾನು ಲಂಚ್ ಮತ್ತು ಡಿನ್ನರ್ ಬಫೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಏನು ಸ್ಟೇ ಪ್ಯಾಕೇಜ್ ಬುಕ್ ಮಾಡ್ತೀರಾ ಅದರಲ್ಲಿ ಲಂಚ್ ಮತ್ತು ಬಫೆಟು ಇನ್ಕ್ಲೂಡ್ ಆಗಿರಲ್ಲ. ಸೊ ನೀವು ಇಲ್ಲಿ ಬಂದ ಮೇಲೆ ಅದನ್ನು ಸಪ್ರೇಟಾಗಿ ಅವ್ರ ಹತ್ರ ಚೆಕ್ ಮಾಡಿ ಆಪ್ಟ್ ಮಾಡ್ಕೋಬೇಕು ಏನು ಬೇಕು ಅಂತ. ಸೊ ಇಲ್ಲಿ ಹೆಂಗೆ ಅಂದರೆ ಲಂಚ್ ಸಪ್ರೇಟ್ ಪರ್ ಪರ್ಸನ್ ಇದೆ, ಡಿನ್ನರ್ ಸಪ್ರೇಟ್ ಪರ್ ಪರ್ಸನ್ ಇದೆ, ಅದೆರಡು ಇನ್ಕ್ಲೂಡೆಡ್ ಪ್ಲಸ್ ಬಾರ್ಬಿಕ್ಯೂ ಒಂದು ಪ್ಯಾಕೇಜ್ ಇದೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ಆಫ್ ಮಾಡ್ಕೋಬೋದು. ಆಮೇಲೆ ಇದು ನಾನು ಹೇಳ್ದಂಗೆ ಅಡ್ವೆಂಚರ್ ಗೇಮ್ ತುಂಬ ಚೆನ್ನಾಗಿದೆ. ಸೊ ಬಂದವ್ರಿಗೆ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಸೆಸ್ಸು 2 ಟೈಮ್ಸ್ ಇದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 6 o'clockವರೆಗೂ ಇದೆ, ದೆನ್ ಅಗೇನ್ 7 to 9ವರೆಗೂ ಇದೆ. ಸೊ ನಾವು ಡೇ ಔಟ್ ಪ್ಯಾಕೇಜ್ ಅವರೆಲ್ಲ ತುಂಬ ಕ್ರೌಡ್ ಇದ್ದಿದ್ದರಿಂದ ನಾವು ಮಧ್ಯಾಹ್ನ ಹೋಗಲಿಲ್ಲ. ಈವ್ನಿಂಗ್ 7 to 9 ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಬಟ್ ವಾಟರ್ ತುಂಬ ಕೋಲ್ಡ್ ಇದ್ದಿದ್ದರಿಂದ ನಾವು ಜಾಸ್ತಿ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. 10-15 ಮಿನಿಟ್ಸ್ ಇದ್ವಿ ಮತ್ತು ಬಂದ್ವಿ. ಬಟ್ ಪೂಲ್ ಇಸ್ ಕ್ವೈಟ್ ಬಿಗ್. ಈವ್ನಿಂಗು ಅದ್ರ ಪಕ್ಕದಲ್ಲೇ ಪೂಲ್ ಪಕ್ಕ ಬಾರ್ ಇದೆ. ಸೊ ಬಾರಲ್ಲಿ ನಿಮ್ಗೆ ಏನಾದರೂ ಡ್ರಿಂಕ್ಸ್ ಬೇಕಂದರೆ ಆರ್ಡರ್ ಮಾಡಿ ತಗೋಬೋದು. ಲಂಚ್ ಬಗ್ಗೆ ಹೇಳಬೇಕಂದ್ರೆ ತುಂಬ ವೈಡ್ ವೆರೈಟಿ ಇದೆ, ಬಟ್ ತುಂಬ ಗುಡ್ ಟೇಸ್ಟ್ ಅಂತ ನನಗೇನು ಅನಿಸ್ಲಿಲ್ಲ. ಇಟ್ ವಾಸ್ ಓಕೆ. ತುಂಬ ವೆರೈಟಿ ಇತ್ತು, ತುಂಬ ಚೆನ್ನಾಗಿ ತಿನ್ನೋರಿಗೆ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋರಿಗೆ ತುಂಬ ವೆರೈಟಿ ಇತ್ತು. ಯು ಕ್ಯಾನ್ ಈಸಿಲಿ ಸ್ಪೆಂಡ್ 1 hour to 1.5 hours ಇನ್ ಯೋರ್ ಲಂಚ್ ಟೇಸ್ಟಿಂಗ್ ದ ಫುಡ್. ಓವರಾಲ್ ನನ್ನ ಪ್ರಕಾರ 7 out of 10 ಕೊಡ್ಬೋದು. ಆಲ್ ಬಿಕಾಸ್ ಆಫ್ ದ ಆ್ಯಕ್ಟಿವಿಟೀಸ್, ಆ್ಯಂಬಿಯನ್ಸ್. ಥ್ಯಾಂಕ್ ಯು.